ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ಇಲ್ಲದೆ ವಿಪಕ್ಷದಲ್ಲಿದ್ದಾಗ ಹೆಚ್ಚು ಪ್ರಜಾಪ್ರಭುತ್ವವಾದಿಗಳು. ಮಾಧ್ಯಮದ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೆ. ಮಾಧ್ಯಮಗಳು ಅವು ಸಂವಿಧಾನದ 4ನೇ ಅಂಗ, ಮಾಧ್ಯಮಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು ಅಂತ ಪ್ರತಿಪಾದನೆ ಮಾಡ್ತಾರೆ. ಅಧಿಕಾರಕ್ಕೆ ಬಂದ ತಕ್ಷಣನೇ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ನಿರ್ಬಂಧ. ವಿಧಾನಸೌಧಕ್ಕೆ ಮುಕ್ತ ಪ್ರವೇಶ ಇಲ್ಲ. ಅವ್ರು ಹೇಳಿದ ಜಾಗದಲ್ಲಿ ನಿಂತ್ಕೋಬೇಕು, ಅವ್ರು ಹೇಳಿದ ಜಾಗದಲ್ಲಿ ಕುಂತ್ಕೋಬೇಕು. ಇದು ಯಾವ ಸೀಮೆ ಪ್ರಜಾಪ್ರಭುತ್ವ? ಬಹುಶಃ ವಿಧಾನಸೌಧ ಅದು ಹಲವು ಕಾರಣಕ್ಕೆ ಸುದ್ದಿಯಲ್ಲಿದೆ. ಕೆಲವು ಮಂತ್ರಿಗಳ ಕಚೇರಿಯಲ್ಲೇನೆ ಚಿನ್ನ ನಾಪತ್ತೆ ಆಗತ್ತೆ. ಅದು ಸಕ್ರಮವೋ ಅಕ್ರಮವೋ ಗೊತ್ತಿಲ್ಲ, ಚಿನ್ನ ನಾಪತ್ತೆ. ಹಿಂದಿನ ಅವಧಿಯಲ್ಲಿ, ಅಂದ್ರೆ ಹಿಂದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದ ಅವಧಿಯಲ್ಲಿ ಒಬ್ಬ ಸಚಿವರು ವಿಧಾನಸೌಧದಲ್ಲೇ ಲಂಚ ತಗೊಂಡಿರೋದು ಸುದ್ದಿ ಆಗಿತ್ತು. ಬಹುಶಃ ಅವರಿಗೆ ಈ ಭಯ ಕಾಡ್ತಾ ಇರಬಹುದು. ನಮ್ಮವರೆಲ್ಲ ಮಾಧ್ಯಮದ ಕಣ್ಣಿಗೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ರೆ ಅನ್ನುವಂಥ ಭಯ ಕಾಡ್ತಾ ಇರಬಹುದು. ಆ ಭಯ ಕಾಡ್ತಾ ಇರೋದ್ರಿಂದಲೇನೆ ವಿಧಾನಸಭೆಗೆ ಕ್ಯಾಮ್ರಾ ಸಮೇತ ಪ್ರವೇಶ ಮಾಡೋದನ್ನ ನಿರ್ಬಂಧ ಹಾಕಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಇದು ಪ್ರಜಾಪ್ರಭುತ್ವವಾದಿಯ ನಿಲುವಲ್ಲ, ಪ್ರಜಾಪ್ರಭುತ್ವ ವಿರೋಧಿ ತೆಗೆದುಕೊಳ್ತಕ್ಕಂಥ ನಿಲುವು. ಹಾಗೆಯೇ ಇವರು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಲೋಕಾಯುಕ್ತದ ಸ್ವಾಯತ್ತತೆ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಿದ್ರು. ಅಧಿಕಾರಕ್ಕೆ ಬಂದ ತಕ್ಷಣ ಲೋಕಾಯುಕ್ತದ ಅಧಿಕಾರವನ್ನು ಮೊಟಕುಗೊಳಿಸಿ ಇನ್ನೊಂದೆಂಥದ್ದು ತೆರೆದ್ರು ತನಿಖೆಗೆ. ಏನೋ ಅದು ಎಸಿಬಿಗೆ ಕೇಸ್ ಕೊಡೋದು, ಅಲ್ಲಿಂದ ಒಂದು ಕ್ಲೀನ್ ಚಿಟ್ ಬರ್ಸೋದು. ಈ ರೀತಿ ಎಸಿಬಿ ತಂದು ಲೋಕಾಯುಕ್ತವನ್ನು ದುರ್ಬಲಗೊಳಿಸೋ ಕೆಲಸ ಮಾಡಿದ್ರು. ಈಗ ಜನಾಭಿಪ್ರಾಯ ರೂಪಿಸ್ತಾ ಇರ್ತಕ್ಕಂಥ ಸತ್ಯದ ವಿಚಾರವನ್ನ ಜನರಿಗೆ ತಲುಪಿಸ್ತಾ ಇರ್ತಕ್ಕಂಥ ಮಾಧ್ಯಮದವ್ರನ್ನ ಕಂಡು ಅವರಿಗೆ ಭಯ ಶುರುವಾಗಿದೆ, ಕಾಂಗ್ರೆಸ್ಸಿಗರಿಗೆ. ಆ ಭಯದಿಂದಾಗಿ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ನಿರ್ಬಂಧಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರಿಯಾಗಿ ಮೆರೆದವರು ಹೆಚ್ಚು ದಿನ ಉಳಿದಿಲ್ಲ. ಕಾಂಗ್ರೆಸ್ ಕೂಡ ಹೆಚ್ಚು ದಿನ ಉಳಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಬಹುಶಃ ನಮ್ಮ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ದೀರ್ಘಾವಧಿ ಬಜೆಟ್ ಮಂಡಿಸುವ ಸುವರ್ಣಾವಕಾಶ ಇನ್ಯಾರಿಗೂ ಸಿಕ್ಕಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ. ನಾನು ಕೈ ಜೋಡಿಸಿ ರಾಜ್ಯ ಜನರ ಪರವಾಗಿ ವಿನಂತಿ ಮಾಡ್ತೀನಿ, ಬೆಲೆ ಏರಿಕೆ ಬರೇ ಮತ್ತೆ ಎಳಿಬೇಡಿ. ಜನ ಈಗಲೇ ಮಾತಾಡ್ತಿದ್ದಾರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯನವರು ಏರಿಸದೇ ಇರ್ತಕ್ಕಂಥ ಬೆಲೆಯೇ ಇಲ್ಲ ಅಂತ ಜನ ಮಾತಾಡ್ತಿದ್ದಾರೆ. ನೀವು ಮತ್ತೆ ಬೆಲೆ ಏರಿಕೆ ಬರೆಗೆ ಸಿಲುಕಿಸಬೇಡಿ. ಎಸ್ಸಿಪಿ ಟಿಎಸ್ಪಿ ಅನುದಾನದ ದುರುಪಯೋಗದ ಬಗ್ಗೆ ದಲಿತ ಸಮುದಾಯ ಆಕ್ರೋಶಗೊಂಡಿದೆ. ಎಸ್ಸಿಪಿ ಟಿಎಸ್ಪಿ ಅನುದಾನದ ದುರುಪಯೋಗವನ್ನ ಮತ್ತೆ ಮುಂದುವರಿಸಿ ಪಾಪದ ಕೊಡವನ್ನ ಕಾಂಗ್ರೆಸ್ಸಿಗರು ತುಂಬಿಸ್ಕೋಬೇಡಿ. ಈಗಾಗಲೇ ನಿಮ್ಮ ಪಾಪದ ಕೊಡ ಭರ್ತಿಯಾಗಿದೆ, ಮತ್ತೆ ಅದನ್ನು ಪೂರ್ಣಗೊಳಿಸಿಕೊಳ್ಳುವಂತ ಕೆಲಸ ಮಾಡಬೇಡಿ. ಎಸ್ಸಿಪಿ ಟಿಎಸ್ಪಿ ಮೀಸಲ ನಿಧಿಗೆ ಕನ್ನ ಹಾಕಬೇಡಿ. ಅದು ಎಸ್ಸಿಪಿ ಟಿಎಸ್ಪಿ ಜನರ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣ, ಗ್ಯಾರಂಟಿ. ಅದು ಸಾರ್ವತ್ರಿಕ ಯೋಜನೆ, ಅದು ಕೇವಲ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಲ್ಲ. ನೀವು ಅಲ್ಪಸಂಖ್ಯಾತರ ಮೀಸಲ ನಿಧಿಯನ್ನ ಗ್ಯಾರಂಟಿಗೆ ಬಳಕೆ ಮಾಡ್ಕೊಂಡಿಲ್ಲ. ನೀವು ಖಜಾನೆಯಿಂದ ಅಲ್ಪಸಂಖ್ಯಾತರಿಗೆ ಗ್ಯಾರಂಟಿ ಒದಗಿಸ್ತಾ ಇದ್ದೀರಿ. ಅದೇ ತರ ಒಬಿಸಿ ಮೀಸಲ ನಿಧಿಯನ್ನ ನೀವು ಗ್ಯಾರಂಟಿಗೆ ಬಳಕೆ ಮಾಡ್ಕೊಂಡಿಲ್ಲ. ಆದ್ರೆ ಕೇವಲ ದಲಿತರ ಮೀಸಲು ನಿಧಿಯನ್ನ ಮಾತ್ರ ಬಳಕೆ ಮಾಡ್ಕೊಂಡಿದ್ದೀರಿ. ಅದರ ಅರ್ಥ ನಿಮ್ಮ ಸರ್ಕಾರ ದಲಿತ ವಿರೋಧಿ ಸರ್ಕಾರ. ಮತ್ತೆ ಅದನ್ನೇ ಮುಂದುವರಿಸಿ ಪಾಪದ ಕೊಡವನ್ನ ತುಂಬಿಸ್ಕೋಬೇಡಿ ಅಂತ ಆಗ್ರಹಿಸ್ತೇನೆ. ಜನ ನಿಮ್ಮ ಅನುಭವದ ಪಕ್ವತೆಯ ಮೇರೆಗೆ ಅವರು ನಿರೀಕ್ಷೆ ಮಾಡ್ತಿರ್ತಕ್ಕಂಥದ್ದು ಉದ್ಯೋಗ ಸೃಷ್ಟಿಗೆ ಯೋಜನೆ ರೂಪಿಸ್ತೀರಿ ಅಂತ ಹೇಳಿ. ಅವರು ನಿರೀಕ್ಷೆ ಮಾಡ್ತಿರ್ತಕ್ಕಂಥದ್ದು ಮೂಲಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಡ್ತೀರಿ ಅಂತ ಹೇಳಿ. ಅವರು ನಿರೀಕ್ಷೆ ಮಾಡ್ತಿರ್ತಕ್ಕಂಥದ್ದು ಸಮಗ್ರ ಕರ್ನಾಟಕದ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುವ ಬಜೆಟ್ ಕೊಡ್ತೀರಿ ಅಂತ ಹೇಳಿ. ಆದ್ರೆ ನನಗೆ ನಿಮ್ಮ ಈ ಹಿಂದಿನ 3 ವರ್ಷದ ಅನುಭವವನ್ನು ನೋಡಿದಾಗ ನೀವು ಬೆಲೆ ಏರಿಕೆಗೆ ಒತ್ತು ಕೊಟ್ಟಷ್ಟು ಸೋರಿಕೆಯನ್ನು ತಡೆಯೋದಕ್ಕೆ ನೀವು ಪ್ರಯತ್ನ ಮಾಡಿಲ್ಲ. ಎಲ್ಲಾ ಇಲಾಖೆಯಲ್ಲೂ ಸೋರಿಕೆ, ಎಲ್ಲಾ ಇಲಾಖೆಯಲ್ಲೂ ಭ್ರಷ್ಟಾಚಾರ. ಜನ ಆಕ್ರೋಶಗೊಂಡಿದ್ದಾರೆ. ಗುತ್ತಿಗೆದಾರರ ಚಳವಳಿ, ಅಂಗನವಾಡಿ ಶಿಕ್ಷಕಿಯರ ಚಳವಳಿ,
ಆಶಾ ಕಾರ್ಯಕರ್ತರ ಚಳವಳಿ, ಅಡಿಗೆ ಕಾರ್ಯಕರ್ತರಿಗೆ ಸಂಬಳ ಇಲ್ಲ, ವೈದ್ಯರುಗಳು ಚಳವಳಿ, ಇತಿಹಾಸ ಅದು. ವೈದ್ಯರುಗಳು ಚಳವಳಿಗಿಳಿಯೋದು ಅಂದ್ರೆ ಅದೊಂದು ಇತಿಹಾಸ. ಸಾರಿಗೆ ನೌಕರರ ಮುಷ್ಕರ, ಇವೆಲ್ಲವೂ ಕೂಡ ಜನಾಕ್ರೋಶವನ್ನು ತೋರಿಸ್ತಾ ಇದ್ದಾವೆ. ಜನಾಕ್ರೋಶವನ್ನ ಸಮನಗೊಳಿಸೋದಿಕ್ಕೆ, ಗುತ್ತಿಗೆದಾರರ ಬಾಕಿ ಕೊಡೋದಕ್ಕೆ ಏನಾದ್ರು ಕ್ರಮ ಕೈಗೊಂಡ್ರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ ಅದಕ್ಕೆ ಸಾರ್ಥಕತೆ ಆಗುತ್ತೆ. ಇಲ್ಲದೆ ಇದ್ರೆ ಗಾಯದ ಮೇಲೆ ಬರೆ ಎಳೆಯುವಂತ ಕೆಲಸವನ್ನ ಮಾಡ್ತೀರಿ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ದಟ್ಟವಾಗಿದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ಇಲ್ಲದೆ ವಿಪಕ್ಷದಲ್ಲಿದ್ದಾಗ ಹೆಚ್ಚು ಪ್ರಜಾಪ್ರಭುತ್ವವಾದಿಗಳು, ಮಾಧ್ಯಮದ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೆ. ಮಾಧ್ಯಮಗಳು ಅವು ಸಂವಿಧಾನದ 4ನೇ ಅಂಗ, ಮಾಧ್ಯಮಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು ಅಂತ ಪ್ರತಿಪಾದನೆ ಮಾಡ್ತಾರೆ. ಅಧಿಕಾರಕ್ಕೆ ಬಂದ ತಕ್ಷಣನೇ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ನಿರ್ಬಂಧ, ವಿಧಾನಸೌಧಕ್ಕೆ ಮುಕ್ತ ಪ್ರವೇಶ ಇಲ್ಲ, ಅವ್ರು ಹೇಳಿದ ಜಾಗದಲ್ಲಿ ನಿಂತ್ಕೋಬೇಕು, ಅವ್ರು ಹೇಳಿದ ಜಾಗದಲ್ಲಿ ಕುಂತ್ಕೋಬೇಕು. ಇದು ಯಾವ ಸೀಮೆ ಪ್ರಜಾಪ್ರಭುತ್ವ? ಬಹುಶಃ ನನಗನ್ಸೌದ ಅದು ಹಲವು ಕಾರಣಕ್ಕೆ ಸುದ್ದಿಯಲ್ಲಿದೆ. ಕೆಲವು ಮಂತ್ರಿಗಳ ಕಚೇರಿಯಲ್ಲೇನೆ ಚಿನ್ನ ನಾಪತ್ತೆ ಆಗತ್ತೆ. ಅದು ಸಕ್ರಮವೋ ಅಕ್ರಮವೋ ಗೊತ್ತಿಲ್ಲ, ಚಿನ್ನ ನಾಪತ್ತೆ. ಹಿಂದಿನ ಅವಧಿಯಲ್ಲಿ, ಅಂದ್ರೆ ಹಿಂದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದ ಅವಧಿಯಲ್ಲಿ ಒಬ್ಬ ಸಚಿವರು ವಿಧಾನಸೌಧದಲ್ಲೇ ಲಂಚ ತಗೊಂಡಿರೋದು ಸುದ್ದಿ ಆಗಿತ್ತು. ಬಹುಶಃ ಅವರಿಗೆ ಈ ಭಯ ಕಾಡ್ತಾ ಇರಬಹುದು. ನಮ್ಮವರೆಲ್ಲ ಮಾಧ್ಯಮದ ಕಣ್ಣಿಗೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ರೆ ಅನ್ನುವಂಥ ಭಯ ಕಾಡ್ತಾ ಇರಬಹುದು. ಆ ಭಯ ಕಾಡ್ತಾ ಇರೋದ್ರಿಂದಲೇನೆ ವಿಧಾನಸಭೆಗೆ ಕ್ಯಾಮ್ರಾ ಸಮೇತ ಪ್ರವೇಶ ಮಾಡೋದನ್ನ ನಿರ್ಬಂಧ ಹಾಕಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಇದು ಪ್ರಜಾಪ್ರಭುತ್ವವಾದಿಯ ನಿಲುವಲ್ಲ, ಪ್ರಜಾಪ್ರಭುತ್ವ ವಿರೋಧಿ ತೆಗೆದುಕೊಳ್ತಕ್ಕಂಥ ನಿಲುವು. ಹಾಗೇ ಇವರು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಲೋಕಾಯುಕ್ತದ ಸ್ವಾಯತ್ತತೆ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಿದ್ರು. ಅಧಿಕಾರಕ್ಕೆ ಬಂದ ತಕ್ಷಣ ಲೋಕಾಯುಕ್ತದ ಅಧಿಕಾರವನ್ನು ಮೊಟಕುಗೊಳಿಸಿ ಇನ್ನೊಂದೆಂಥದ್ದು ತೆರೆದ್ರು ತನಿಖೆಗೆ. ಏನೋ ಅದು ಎಸಿಬಿಗೆ ಕೇಸ್ ಕೊಡೋದು, ಅಲ್ಲಿಂದ ಒಂದು ಕ್ಲೀನ್ ಚಿಟ್ ಬರ್ಸೋದು. ಈ ರೀತಿ ಎಸಿಬಿ ತಂದು ಲೋಕಾಯುಕ್ತವನ್ನು ದುರ್ಬಲಗೊಳಿಸೋ ಕೆಲಸ ಮಾಡಿದ್ರು. ಈಗ ಜನಾಭಿಪ್ರಾಯ ರೂಪಿಸ್ತಾ ಇರ್ತಕ್ಕಂಥ ಸತ್ಯದ ವಿಚಾರವನ್ನ ಜನರಿಗೆ ತಲುಪಿಸ್ತಾ ಇರ್ತಕ್ಕಂಥ ಮಾಧ್ಯಮದವ್ರನ್ನ ಕಂಡು ಅವರಿಗೆ ಭಯ ಶುರುವಾಗಿದೆ ಕಾಂಗ್ರೆಸ್ಸಿಗರಿಗೆ. ಆ ಭಯದಿಂದಾಗಿ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ನಿರ್ಬಂಧಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರಿಯಾಗಿ ಮೆರೆದವರು ಹೆಚ್ಚು ದಿನ ಉಳಿದಿಲ್ಲ, ಕಾಂಗ್ರೆಸ್ ಕೂಡ ಹೆಚ್ಚು ದಿನ ಉಳಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಬಹುಶಃ ನಮ್ಮ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ದೀರ್ಘಾವಧಿ ಬಜೆಟ್ ಮಂಡಿಸುವ ಸುವರ್ಣಾವಕಾಶ ಇನ್ಯಾರಿಗೂ ಸಿಕ್ಕಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ. ನಾನು ಕೈ ಜೋಡಿಸಿ ರಾಜ್ಯ ಜನರ ಪರವಾಗಿ ವಿನಂತಿ ಮಾಡ್ತೀನಿ, ಬೆಲೆ ಏರಿಕೆ ಬರೇ ಮತ್ತೆ ಎಳಿಬೇಡಿ. ಜನ ಈಗಲೇ ಮಾತಾಡ್ತಿದ್ದಾರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯನವರು ಏರಿಸದೇ ಇರ್ತಕ್ಕಂಥ ಬೆಲೆಯೇ ಇಲ್ಲ ಅಂತ ಜನ ಮಾತಾಡ್ತಿದ್ದಾರೆ. ನೀವು ಮತ್ತೆ ಬೆಲೆ ಏರಿಕೆ ಬರೆಗೆ ಸಿಲುಕಿಸಬೇಡಿ. ಎಸ್ಸಿಪಿ ಟಿಎಸ್ಪಿ ಅನುದಾನದ ದುರುಪಯೋಗದ ಬಗ್ಗೆ ದಲಿತ ಸಮುದಾಯ ಆಕ್ರೋಶಗೊಂಡಿದೆ. ಎಸ್ಸಿಪಿ ಟಿಎಸ್ಪಿ ಅನುದಾನದ ದುರುಪಯೋಗವನ್ನ ಮತ್ತೆ ಮುಂದುವರಿಸಿ ಪಾಪದ ಕೊಡವನ್ನ ಕಾಂಗ್ರೆಸ್ಸಿಗರು ತುಂಬಿಸ್ಕೋಬೇಡಿ. ಈಗಾಗಲೇ ನಿಮ್ಮ ಪಾಪದ ಕೊಡ ಭರ್ತಿಯಾಗಿದೆ, ಮತ್ತೆ ಅದನ್ನು ಪೂರ್ಣಗೊಳಿಸಿಕೊಳ್ಳುವಂತ ಕೆಲಸ ಮಾಡಬೇಡಿ. ಎಸ್ಸಿಪಿ ಟಿಎಸ್ಪಿ ಮೀಸಲ ನಿಧಿಗೆ ಕನ್ನ ಹಾಕಬೇಡಿ. ಅದು ಎಸ್ಸಿಪಿ ಟಿಎಸ್ಪಿ ಜನರ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣ, ಗ್ಯಾರಂಟಿ. ಅದು ಸಾರ್ವತ್ರಿಕ ಯೋಜನೆ, ಅದು ಕೇವಲ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಲ್ಲ. ನೀವು ಅಲ್ಪಸಂಖ್ಯಾತರ ಮೀಸಲ ನಿಧಿಯನ್ನ ಗ್ಯಾರಂಟಿಗೆ ಬಳಕೆ ಮಾಡ್ಕೊಂಡಿಲ್ಲ. ನೀವು ಖಜಾನೆಯಿಂದ ಅಲ್ಪಸಂಖ್ಯಾತರಿಗೆ ಗ್ಯಾರಂಟಿ ಒದಗಿಸ್ತಾ ಇದ್ದೀರಿ. ಅದೇ ತರ ಒಬಿಸಿ ಮೀಸಲ ನಿಧಿಯನ್ನ ನೀವು ಗ್ಯಾರಂಟಿಗೆ ಬಳಕೆ ಮಾಡ್ಕೊಂಡಿಲ್ಲ. ಆದ್ರೆ ಕೇವಲ ದಲಿತರ ಮೀಸಲು ನಿಧಿಯನ್ನ ಮಾತ್ರ ಬಳಕೆ ಮಾಡ್ಕೊಂಡಿದ್ದೀರಿ. ಅದರ ಅರ್ಥ ನಿಮ್ಮ ಸರ್ಕಾರ ದಲಿತ ವಿರೋಧಿ ಸರ್ಕಾರ. ಮತ್ತೆ ಅದನ್ನೇ ಮುಂದುವರಿಸಿ ಪಾಪದ ಕೊಡವನ್ನ ತುಂಬಿಸ್ಕೋಬೇಡಿ ಅಂತ ಆಗ್ರಹಿಸ್ತೇನೆ. ಜನ ನಿಮ್ಮ ಅನುಭವದ ಪಕ್ವತೆಯ ಮೇರೆಗೆ ಅವರು ನಿರೀಕ್ಷೆ ಮಾಡ್ತಿರ್ತಕ್ಕಂಥದ್ದು
ಉದ್ಯೋಗ ಸೃಷ್ಟಿಗೆ ಯೋಜನೆ ರೂಪಿಸ್ತೀರಿ ಅಂತ ಹೇಳಿ ಅವರು ನಿರೀಕ್ಷೆ ಮಾಡ್ತಿರ್ತಕ್ಕಂಥದ್ದು, ಮೂಲಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಡ್ತೀರಿ ಅಂತ ಹೇಳಿ ಅವರು ನಿರೀಕ್ಷೆ ಮಾಡ್ತಿರ್ತಕ್ಕಂಥದ್ದು, ಸಮಗ್ರ ಕರ್ನಾಟಕದ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುವ ಬಜೆಟ್ ಕೊಡ್ತೀರಿ ಅಂತ ಹೇಳಿ. ಆದ್ರೆ ನನಗೆ ನಿಮ್ಮ ಈ ಹಿಂದಿನ 3 ವರ್ಷದ ಅನುಭವವನ್ನು ನೋಡಿದಾಗ ನೀವು ಬೆಲೆ ಏರಿಕೆಗೆ ಒತ್ತು ಕೊಟ್ಟಷ್ಟು ಸೋರಿಕೆಯನ್ನು ತಡೆಯೋದಕ್ಕೆ ನೀವು ಪ್ರಯತ್ನ ಮಾಡಿಲ್ಲ. ಎಲ್ಲಾ ಇಲಾಖೆಯಲ್ಲೂ ಸೋರಿಕೆ, ಎಲ್ಲಾ ಇಲಾಖೆಯಲ್ಲೂ ಭ್ರಷ್ಟಾಚಾರ. ಜನ ಆಕ್ರೋಶಗೊಂಡಿದ್ದಾರೆ. ಗುತ್ತಿಗೆದಾರರ ಚಳವಳಿ, ಅಂಗನವಾಡಿ ಶಿಕ್ಷಕಿಯರ ಚಳವಳಿ, ಆಶಾ ಕಾರ್ಯಕರ್ತರ ಚಳವಳಿ, ಅಡಿಗೆ ಕಾರ್ಯಕರ್ತರಿಗೆ ಸಂಬಳ ಇಲ್ಲ, ವೈದ್ಯರುಗಳು ಚಳವಳಿ. ಇತಿಹಾಸ ಅದು. ವೈದ್ಯರುಗಳು ಚಳವಳಿಗಿಳಿಯೋದು ಅಂದ್ರೆ ಅದೊಂದು ಇತಿಹಾಸ. ಸಾರಿಗೆ ನೌಕರರ ಮುಷ್ಕರ, ಇವೆಲ್ಲವೂ ಕೂಡ ಜನಾಕ್ರೋಶವನ್ನು ತೋರಿಸ್ತಾ ಇದ್ದಾವೆ. ಜನಾಕ್ರೋಶವನ್ನ ಸಮನಗೊಳಿಸೋದಿಕ್ಕೆ, ಗುತ್ತಿಗೆದಾರರ ಬಾಕಿ ಕೊಡೋದಕ್ಕೆ ಏನಾದ್ರು ಕ್ರಮ ಕೈಗೊಂಡ್ರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ ಅದಕ್ಕೆ ಸಾರ್ಥಕತೆ ಆಗುತ್ತೆ. ಇಲ್ಲದೆ ಇದ್ರೆ ಗಾಯದ ಮೇಲೆ ಬರೆ ಎಳೆಯುವಂತ ಕೆಲಸವನ್ನ ಮಾಡ್ತೀರಿ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ದಟ್ಟವಾಗಿದೆ. ಅದಕ್ಕೆ ಅವಕಾಶ ಕೊಡಬೇಡಿ.